ಏನು ಕಾಂಗ್ರೆಸ್ ಅವ್ರನ್ನ ಆರೋಪ ಸುಳ್ಳು ಹೇಳಿ 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 2 ಸ್ಥಾನ ಗೆದ್ದರು, ಒಂದು ಕ್ಯಾಬಿನೆಟ್ ಮಿನಿಸ್ಟ್ರನ್ನ ಹೊಡೆದ್ರು. ರೋಡಲ್ಲಿ ನಿಂತ್ಕೊಂಡು ಗಾಜಿನ ಮನೆ ಒಳಗಡೆ ಇರುವಂಥವ್ರಿಗೆ ಕಲ್ಲು ಹೊಡೆಯುವಂಥ ಕೆಲಸವನ್ನು ತಾವು ಮಾಡ್ತಾ ಇದ್ರಿ. ಈಗ ನೀವು ಕೇಂದ್ರ ಸರ್ಕಾರದ ಭಾಗ ಮಂತ್ರಿಗಳು, ಕ್ಯಾಬಿನೆಟ್ ಮಂತ್ರಿಗಳು, ದಯಮಾಡಿ ನೀವೇನು ಪುಂಖಾನುಪುಂಖ ಊದ್ತಾ ಇದ್ರಲ್ಲ ಕಾಂಗ್ರೆಸ್ ವಿರುದ್ಧ, ಮೋದಿಯವರು ಭಾಳ ಕ್ಲೋಸ್ ಇದ್ದಾರೆ, ಕ್ಯಾಬಿನೆಟಲ್ಲಿ ಕೂತಿರ್ತೀರಿ, ಕೋಲಿಷನ್ ಸರ್ಕಾರ, ನೀವು ಅದು ಪಾರ್ಟ್ನರು. ಈಗ ನಾನು ಪ್ರಶ್ನೆ ಕೇಳ್ತೀನಿ, ದಯಮಾಡಿ ತಾವು ಉತ್ತರವನ್ನು ಕೊಡಬೇಕು. ಕಾವೇರಿ ನೀರಿನ ಹಂಚಿಕೆ ವಿಚಾರವನ್ನು ಬಗೆಹರಿಸ್ತೀರಾ? ಕಾವೇರಿ ನೀರಿನ ಹಂಚಿಕೆಯನ್ನು ಮಾನ್ಯ HD ದೇವೇಗೌಡರು ಸಾಹೇಬರು, ನೀವು ಎಲ್ಲವನ್ನು ಪತ್ರ ಬರೆಯೋದಲ್ಲ, ಈಗ ಅಲ್ಲೇ ಕ್ಯಾಬಿನೆಟ್ಟಲ್ಲೇ ಕೂತಿರ್ತೀರಲ್ಲ, ಬಗೆಹರಿಸುವಂಥ ಕೆಲಸವನ್ನು ಮಾಡಬೇಕು. ಮೇಕೆದಾಟು ಅನುಮತಿ ಕೊಡಿಸ್ತೀರಾ ಡ್ಯಾಮ್ ಕಟ್ಟುವಂಥದಕ್ಕೆ? ದಯಮಾಡಿ ತಾವು ಹೇಳಬೇಕು. ಯು ಶುಡ್ ಕಮಿಟ್ ಯುವರ್ ಸೆಲ್ಫ್. ಬರೀ ಸುಳ್ಳು ಹೇಳ್ಕೊಂಡು ಮತಗಳನ್ನು ಪಡೆಯುವಂಥದ್ದಲ್ಲ, ಭಾವನಾತ್ಮಕ ವಿಚಾರಗಳನ್ನು ತೆಗೆದುಕೊಂಡು ಜಾತಿ ಧ್ರುವೀಕರಣ ಮಾಡಿ ಮತವನ್ನು ಪಡೆಯುವಂಥದ್ದಲ್ಲ. ಮಹದಾಯಿ ಕಳಸಾ ಬಂಡೂರಿ ನಾಲೆಗೆ ಪರ್ಮಿಷನ್ ಕೊಡಿಸ್ತೀರಾ? ಪಾರಂಪರಿಕ ಅರಣ್ಯ ಹಕ್ಕು ಯೋಜನೆ ಜಾರಿಗೊಳಿಸುವಂಥದ್ದು ಪ್ರಯತ್ನ ಮಾಡ್ತೀರಾ? ಕಸ್ತೂರಿ ರಂಗನ್ ವರದಿ ಅದು ಬೇಡ ಅಂತ ಏನು ನಿರಂತರವಾಗಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಕರಾವಳಿ ಪ್ರದೇಶದ ಜನಗಳು, ಅದನ್ನು ನಿಲ್ಲಿಸ್ತೀರಾ? ರಾಜ್ಯದ ಪಾಲಿನ GST ಸುಮಾರು 5300 ಕೋಟಿ ಬರಬೇಕು, ಕೊಡಿಸ್ತೀರಾ? ವಿವಿಧ ಟ್ಯಾಕ್ಸ್ ಅಡಿಗಳಲ್ಲಿ ನಮಗೆ ರಾಜ್ಯ ಸರ್ಕಾರಕ್ಕೆ ಕಳೆದ 4 ವರ್ಷಗಳಿಂದ 1,87,000 ಕೋಟಿ 1,87,000 ಕೋಟಿಯಷ್ಟು 1,87,000 ಕೋಟಿಯಷ್ಟು ಹಣವನ್ನು ನೀವು ಉಳಿಸ್ಕೊಂಡಿದ್ದೀರಿ, ಬಾಕಿ ಉಳಿಸ್ಕೊಂಡಿದ್ದೀರಿ. ಅದು ತರಿಸುವಂಥ ಕೆಲಸವನ್ನು ಮಾಡ್ತೀರಾ? ಬರ ಪರಿಹಾರಕ್ಕೆ 18,000 ಕೋಟಿ ರೆಕಮೆಂಡ್ ಆಗಿದ್ರು, ಬರೀ 3,500 ಕೋಟಿ ಕೊಟ್ಟಿದ್ದಾರೆ. ಮಿಕ್ಕಿದ್ದ ಹಣವನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತೀರಾ? ದಯಮಾಡಿ ಹೇಳಿ ಕುಮಾರಸ್ವಾಮಿ ಸಾಹೇಬ್ರೆ, ತಾವು ಹೇಳಬೇಕು. ಇದಲ್ಲದೆ ನಮ್ಮ ನ್ಯಾಷನಲ್ ಮೀಡಿಯಾ ಅಧ್ಯಕ್ಷರು 5 ಪ್ರಶ್ನೆಗಳನ್ನು ಕೇಳಿದ್ದಾರೆ. ತಾವು ಸ್ಟೀಲ್ ಮಂತ್ರಿ ಇದ್ದೀರಿ, ಆ ಸ್ಟೀಲ್ಗೆ ಸಂಬಂಧಪಟ್ಟಿರುವಂಥ ವಿಚಾರವಾಗಿ ನಾನು 5 ಪ್ರಶ್ನೆಗಳನ್ನು ಉಚ್ಚಾರಣೆ ಮಾಡ್ತೀನಿ. ಕುಮಾರಸ್ವಾಮಿಯವರೇ, ನೀವು ಸ್ಟೀಲ್ ಮಂತ್ರಿ, ಅದಲ್ಲದೆ ಹೆವಿ ಇಂಡಸ್ಟ್ರಿ ಮಂತ್ರಿ. ರಾಜ್ಯಕ್ಕೆ ಆಗಿರುವಂಥ ಅನ್ಯಾಯ, ಭದ್ರಾವತಿನಲ್ಲಿರುವಂಥ ವಿಶ್ವೇಶ್ವರಯ್ಯ ಉಕ್ಕು ಹಾಗೂ ಕಬ್ಬಿಣ ಕಾರ್ಖಾನೆ ಮುಚ್ಚೋಯ್ತು. ಮನಮೋಹನ್ ಸಿಂಗ್ ಅವರಿದ್ದಾಗ 2011ರಲ್ಲಿ ಭಾರತೀಯ ಉಕ್ಕು ಪ್ರಾಧಿಕಾರಕ್ಕೆ ಗಣಿಗಾರಿಕೆಗೆ ಭೋಗ್ಯದ ಅಡಿನಲ್ಲಿ ಬಳ್ಳಾರಿಯಲ್ಲಿ ಜಮೀನು ಕೊಟ್ಟಿದ್ದೀವಿ. ಅದರಿಂದ ಹದಿರಿನ ಸಪ್ಲೈ ಮಾಡುವಂಥದ್ದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೋ. BJP 10 ವರ್ಷಗಳಿಂದ ಏನೂ ಮಾಡಲಿಲ್ಲ. ನೀವು ಪ್ರಾರಂಭ ಮಾಡ್ತೀರಾ? ಭದ್ರಾವತಿ ವಿಶ್ವೇಶ್ವರಯ್ಯ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ನಿರಂತರವಾಗಿ ಜನಗಳು ಸ್ಟ್ರೈಕ್ ಮಾಡ್ತಾವ್ರೆ, ನೀವು ಅದನ್ನು ಶುರು ಮಾಡ್ತೀರಾ? ದಯಮಾಡಿ ಹೇಳಬೇಕು. VISL ಈ ನಿರ್ಧಾರವನ್ನು ದಯಮಾಡಿ ಪ್ರಕಟಿಸಿ. ಎರಡನೇದು, ವೆಸ್ಟ್ ಬೆಂಗಾಲ್ನಲ್ಲಿರುವ ದುರ್ಗಾಪುರ ಅಲಾಯ್ ಸ್ಟೀಲ್ ಕಂಪನಿ ಕಾರ್ಖಾನೆ ಪ್ರೈವೇಟೈಸೇಷನ್ ಮಾಡುವಂಥದ್ದಕ್ಕೆ ಎಲ್ಲ ತೀರ್ಮಾನ ತೆಗೆದುಕೊಂಡಾಗಿದೆ, ಅದನ್ನು ನಿಲ್ಲಿಸ್ತೀರಾ? ಮೂರನೇದು, ನಗರ್ನಾರ್ ಉಕ್ಕು ಕಾರ್ಖಾನೆ ಬಸ್ತಾರ್ ಪ್ರದೇಶದಲ್ಲಿ ಜನರಿಗೆ ಸಾವಿರಾರು ಉದ್ಯೋಗ ಸೃಷ್ಟಿಸಿದ್ದನ್ನು ಖಾಸಗೀಕರಣ ಮಾಡುವಂಥದ್ದಕ್ಕೆ, ಮಾರಾಟ ಮಾಡುವಂಥದ್ದಕ್ಕೆ ಹೊರಟಿದ್ದಾರೆ, ಅದನ್ನು ನಿಲ್ಲಿಸ್ತೀರಾ? ಸೇಲಂ ಸ್ಟೀಲ್ ಪ್ಲಾಂಟು ಅದನ್ನು ಖಾಸಗಿಯವರಿಗೆ ಮಾರಕ್ಕೆ ಹೊರಟಿದ್ದಾರೆ, ನಿಲ್ಲಿಸ್ತೀರಾ? ವೈಜಾಗ್ ವಿಶಾಖಪಟ್ಟಣ ಅಲ್ಲಿ 100 ವರ್ಷಗಳಿಂದ ನಡೀತಾ ಇದ್ದಂಥ ಸ್ಟೀಲ್ ಕಾರ್ಖಾನೆಯನ್ನು ಪ್ರೈವೇಟೈಸೇಷನ್ ಮಾಡುವಂಥದ್ದಕ್ಕೆ ಹೊರಟಿದ್ದಾರೆ. ಇಷ್ಟನ್ನು ನೀವು ನಿಲ್ಲಿಸುವಂಥ ಕೆಲಸವನ್ನು ಮಾಡ್ತೀರಾ ಕುಮಾರಸ್ವಾಮಿಯವರೇ? ದಯಮಾಡಿ ತಾವು ಹೇಳಬೇಕು, ಉತ್ತರವನ್ನು ಕೊಡಿ ಅಂತ ನಾವು ಬಯಸ್ತೀವಿ.